ನಮಸ್ಕಾರ ಸ್ನೇಹಿತರೆ. ಕಳೆದ ಒಂದು ವಾರದಿಂದ ಒಟ್ಟು 7 ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರವನ್ನು ನಾವು ನೋಡ್ತಾ ಬಂದ್ವಿ. ಈಗ 8ನೇ ಪ್ರಶ್ನೆ ಪತ್ರಿಕೆಗೆ ಉತ್ತರವನ್ನು ನಾವು ನೋಡೋಣ. ಮೊದಲ ಪ್ರಶ್ನೆಗೆ 8ನೇ ಪ್ರಶ್ನೆ ಪತ್ರಿಕೆಯ ಮೊದಲ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಕರ್ನಾಟಕದಲ್ಲಿ ಈ ಆಡಳಿತ ವಿಭಾಗ ಆರಂಭಗೊಂಡಂತಹ ವರ್ಷ. ಮೊದಲು ಆಯ್ಕೆಗಳನ್ನು ನೋಡೋಣ. 2003, 2004, 2005, 2006. ಆಯ್ಕೆಗಳಲ್ಲಿ ಸರಿಯಾದ ಉತ್ತರ 2003. ಸರಿಯಾದ ಉತ್ತರ 2003. ಯಾಕೆ ಅಂತ ಹೇಳಿದ್ರೆ 2003ರಲ್ಲಿ ರಾಜ್ಯ ಸರ್ಕಾರ ಆಡಳಿತದಲ್ಲಿ ದಕ್ಷತೆ ಮತ್ತು ಸುಧಾರಣೆ ತರುವ ಉದ್ದೇಶದಿಂದ ಈ ಆಡಳಿತ ವಿಭಾಗವನ್ನು ಜಾರಿ ಮಾಡುತ್ತೆ. ಅಂದರೆ ಕಂಪ್ಯೂಟರೀಕರಣ ಮಾಡುವ ಮೂಲಕ ಅಥವಾ ಗಣಕೀಕರಣ ಮಾಡುವ ಮೂಲಕ ಆಡಳಿತದಲ್ಲಿ ದಕ್ಷತೆಯನ್ನು ತರೋದಕ್ಕೆ ರಾಜ್ಯ ಸರ್ಕಾರ ಈ ಆಡಳಿತ ಒಂದು ಇಲಾಖೆಯನ್ನು ಪ್ರಾರಂಭ ಮಾಡುತ್ತೆ ಗೆಳೆಯರೆ. 2ನೇ ಪ್ರಶ್ನೆಯನ್ನು ನಾವು ನೋಡೋಣ. ರಾಷ್ಟ್ರೀಯ ಶೈಕ್ಷಣಿಕ ಠೇವಣಿ ಎಂಬುದು ಆಯ್ಕೆಗಳು: ಆರ್ಥಿಕ ದತ್ತಿ, ರಾಷ್ಟ್ರೀಯ ದತ್ತಿ, ರಾಜ್ಯ ಮಟ್ಟದ ದತ್ತಿ, ಶೈಕ್ಷಣಿಕ ದಾಖಲೆಗಳ ಸಂಗ್ರಹ. ಸೊ ಇಲ್ಲಿ ಸರಿಯಾದ ಉತ್ತರ ಶೈಕ್ಷಣಿಕ ದಾಖಲೆಗಳ ಸಂಗ್ರಹ. ಅಂದರೆ ಶೈಕ್ಷಣಿಕ ದಾಖಲಾತಿಗಳನ್ನು ಒಂದೇ ಸೂರಿನಡಿ ತರುವ ಉದ್ದೇಶದಿಂದ ರಾಷ್ಟ್ರೀಯ ಶೈಕ್ಷಣಿಕ ಠೇವಣಿ ಎಂಬ ಒಂದು ಕಾರ್ಯಕ್ರಮವನ್ನು ದೇಶದಲ್ಲಿ ಜಾರಿ ಮಾಡಲಾಗುತ್ತೆ. ಈ ರಾಷ್ಟ್ರೀಯ ಶೈಕ್ಷಣಿಕ ಠೇವಣಿ ಯೋಜನೆಯು ರಾಷ್ಟ್ರದ ನೀವು ಯಾವುದೇ ಶಾಲಾ ಕಾಲೇಜುಗಳಲ್ಲಿ ಓದಿದರೂ ಕೂಡ ನೀವು ಒಂದು ಸರ್ವರ್ ಮೂಲಕ ತಮ್ಮ ದಾಖಲೆಗಳನ್ನು ಅಲ್ಲಿ ಕ್ರೋಢೀಕರಣ ಮಾಡಿ ಇಡಲಾಗಿರುತ್ತೆ. ಆ ಕ್ರೋಢೀಕರಣ ಮಾಡಿರುವಂತಹ ದಾಖಲೆಗಳನ್ನು ಒಂದೇ ಕಡೆ ತೆಗೆದುಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ಅಂದರೆ ಯಾರಾದರೂ ಒಬ್ಬರು ಮೋಸವನ್ನು ಮಾಡ್ತಾಯಿದ್ದಾರೆ, ಎಜುಕೇಷನಲ್ಲಿ ಸರ್ಟಿಫಿಕೇಟ್ ಮೋಸ ಮಾಡ್ತಾಯಿದ್ದಾರೆ ಅಂತ ಒಂದು ಅನುಮಾನ ಬಂದರೆ ಈ ದತ್ತಿಗೆ ಹೋಗಿ, ಅಂದರೆ ಈ ಠೇವಣಿಯ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ಮಾಹಿತಿಯನ್ನು ನಾವು ಪಡೆದುಕೊಳ್ಳಬಹುದು. 3ನೇ ಪ್ರಶ್ನೆ. ಸೂಕ್ಷ್ಮ ಕೈಗಾರಿಕೆಗಳಲ್ಲಿ ಯಂತ್ರೋಪಕರಣಗಳ ಮೇಲಿನ ಗರಿಷ್ಠ ಹೂಡಿಕೆಯ ಪ್ರಮಾಣ. ಸ್ನೇಹಿತರೆ, ಆಯ್ಕೆಗಳು: 1 ಕೋಟಿ ರು, 75 ಲಕ್ಷ ರು, 50 ಲಕ್ಷ ರು, 25 ಲಕ್ಷ ರು. ಇಲ್ಲಿ ಸೂಕ್ಷ್ಮ ಕೈಗಾರಿಕೆಗಳ ಗರಿಷ್ಠ ಯಂತ್ರೋಪಕರಣಗಳ ಮೇಲಿನ ಗರಿಷ್ಠ ಹೂಡಿಕೆ 1 ಕೋಟಿ ರು ಅಂತ ನಾವು ನೋಡ್ಬೋದು. 1 CR ಅಷ್ಟು ಪ್ರಮಾಣದ ಹಣವನ್ನು ಯಂತ್ರೋಪಕರಣಗಳ ಮೇಲೆ ಹೂಡಿಕೆ ಮಾಡಿದರೆ ಅದನ್ನು ಸೂಕ್ಷ್ಮ ಕೈಗಾರಿಕೆ ಅಂತ ನಾವು ಕರಿತೀವಿ. ಅತಿ ಸೂಕ್ಷ್ಮ ಕೈಗಾರಿಕೆ 1 ಕೋಟಿಗಿಂತ ಕಡಿಮೆ, ಅಂದರೆ ಲೆಸ್ ದೆನ್ 1 ಕೋಟಿ ರೂಪಾಯಿಗಿಂತ ಕಡಿಮೆ ಇದ್ದರೆ ಅತಿ ಸೂಕ್ಷ್ಮ ಕೈಗಾರಿಕೆ ಅಂತ ನಾವು ಗುರುತಿಸ್ತೀವಿ. ಸಣ್ಣ ಕೈಗಾರಿಕೆ 1 CR ಅಂದರೆ 1 ಕೋಟಿಯಿಂದ 10 ಕೋಟಿವರೆಗೆ ಇರುವಂತಹ ಬಂಡವಾಳ ಹೂಡಿಕೆ, ಅಂದರೆ ಯಂತ್ರೋಪಕರಣಗಳ ಮೇಲೆ ಬಂಡವಾಳ ಹೂಡಿಕೆಯನ್ನು ಒಂದು ಸೂಕ್ಷ್ಮ ಯಾವ ಥರ ಹೇಳಿ ಸಣ್ಣ ಕೈಗಾರಿಕೆ ಅಂತ ನಾವು ಗುರುತಿಸ್ತೀವಿ. ಇದು ಸಣ್ಣ ಕೈಗಾರಿಕೆ, ಇದು ಅತಿ ಸೂಕ್ಷ್ಮ ಕೈಗಾರಿಕೆ, ಇದು ಸೂಕ್ಷ್ಮ ಕೈಗಾರಿಕೆ. ಸೂಕ್ಷ್ಮ ಕೈಗಾರಿಕೆ 1 ಕೋಟಿ, ಅತಿ ಸೂಕ್ಷ್ಮ ಕೈಗಾರಿಕೆ 1 ಕೋಟಿಗಿಂತ ಕಡಿಮೆ, ಸಣ್ಣ ಕೈಗಾರಿಕೆ 1 ರಿಂದ 10 ಕೋಟಿ ರೂಪಾಯಿ, 1 ರಿಂದ 10 ಕೋಟಿ ರೂಪಾಯಿ, ಮಧ್ಯಮ ಕೈಗಾರಿಕೆ 10 ರಿಂದ 50 ಕೋಟಿ ರು. ಸೊ MSMEಗಳನ್ನು ಈ ರೀತಿ ಒಂದು ವಿಭಾಗವನ್ನು ಮಾಡ್ಬೋದು. ಈಗ ಮತ್ತೊಮ್ಮೆ ಸೂಕ್ಷ್ಮ ಕೈಗಾರಿಕೆಯ ಯಂತ್ರೋಪಕರಣಗಳ ಮೇಲೆ ಬಂಡವಾಳ ಹೂಡಿಕೆ 1 ಕೋಟಿ ರೂಪಾಯಿ ಅಷ್ಟು ಇರುತ್ತೆ. ಅತಿ ಸೂಕ್ಷ್ಮವನ್ನು 1 ಕೋಟಿಗಿಂತ ಕಡಿಮೆ, ಸಣ್ಣ ಕೈಗಾರಿಕೆ 1 ರಿಂದ 10 ಕೋಟಿ ರೂಪಾಯಿ, ಮಧ್ಯಮ ಕೈಗಾರಿಕೆ 10 ರಿಂದ 50 ಕೋಟಿ ರೂಪಾಯಿ ಒಳಗಡೆ ಇದ್ದರೆ ಅವುಗಳನ್ನು ಆ ವಿಭಾಗದ ಆಧಾರದ ಮೇಲೆ, ಆ ಮೌಲ್ಯದ ಆಧಾರದ ಮೇಲೆ ಕೈಗಾರಿಕೆಗಳನ್ನು ವಿಭಾಗ ಮಾಡಲಾಗುತ್ತೆ. 4ನೇ ಪ್ರಶ್ನೆ. PMEGP ಯೋಜನೆ ಸಂಬಂಧ ಯಾವ ಹೇಳಿಕೆ ಸರಿಯಾಗಿದೆ? 2008-09 ಆರ್ಥಿಕ ವರ್ಷದಲ್ಲಿ ಜಾರಿ, ಈಶಾನ್ಯ ರಾಜ್ಯಗಳಲ್ಲಿ ಜಾರಿ, ಹಿಮಾಲಯನ್ ರಾಜ್ಯಗಳಲ್ಲಿ ಜಾರಿ, ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಜಾರಿ. PMEGP ಅಂತೇಳಿದ್ರೆ ಪ್ರಧಾನಮಂತ್ರಿ ಉದ್ಯೋಗ ಖಾತರಿ ಯೋಜನೆ ಅಂತೇಳಿ, ಇದು ಯುವಕರಿಗೆ ಉದ್ಯೋಗದ ಭರವಸೆಯನ್ನು ನೀಡುವ ಮತ್ತು ತರಬೇತಿಯನ್ನು ನೀಡುವಂತಹ ಒಂದು ಯೋಜನೆ. ಈ ಯೋಜನೆಯನ್ನು 2008-09ರಲ್ಲಿ ರಾಷ್ಟ್ರದಾದ್ಯಂತ ಜಾರಿ ಮಾಡಲಾಗುತ್ತೆ ಸ್ನೇಹಿತರೆ. ನೆಕ್ಸ್ಟು 5ನೆಯ ಪ್ರಶ್ನೆಯನ್ನು ನಾವು ನೋಡೋಣ. ಖಾಸಗಿ ಕೈಗಾರಿಕೆಗಳ ಉದ್ಯಾನವನ ರಚನೆಗೆ ರಾಜ್ಯ ಸರ್ಕಾರ ನಿಗದಿಗೊಳಿಸಿರುವ ಭೂಮಿತಿ ಅನ್ವಯ ಯಾವ ಹೇಳಿಕೆ ತಪ್ಪಾಗಿದೆ? ಅಂದರೆ ಯಾವ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಬೇಕಂದ್ರೆ ಅಥವಾ ಎಸ್ಟೇಟನ್ನು ಮಾಡಬೇಕಂದ್ರೆ ಖಾಸಗಿಯವರು ಇಂತಿಷ್ಟು ಮಿತಿಯ ಭೂಮಿಯನ್ನು ಹೊಂದಿರಬೇಕಂತೇಳಿ ಒಂದು ಸೂತ್ರವನ್ನು, ಅಂದರೆ ಒಂದು ನೀತಿಯನ್ನು ರಚನೆ ಮಾಡಲಾಗಿದೆ. ಒಂದು ಕೈಗಾರಿಕೆ ಎಸ್ಟೇಟನ್ನು ರಚನೆ ಮಾಡಬೇಕಂತ ಹೇಳಿದ್ರೆ ಇದರಲ್ಲಿ ಆಯ್ಕೆಗಳು: ಜ್ಞಾನಾಧಾರಿತ ಕೈಗಾರಿಕಾ ವಲಯಕ್ಕೆ ಕನಿಷ್ಠ 5 ಎಕರೆ ಭೂಮಿ, ಲಾಜಿಸ್ಟಿಕ್ ನಿರ್ಮಾಣಕ್ಕೆ ಕನಿಷ್ಠ 50 ಎಕರೆ ಭೂಮಿ, ನಿರ್ದಿಷ್ಟ ಕೈಗಾರಿಕೆ ಅಥವಾ ಬಹುವಲಯ ಕೈಗಾರಿಕಾ ಪ್ರದೇಶಕ್ಕೆ ಕನಿಷ್ಠ 10 ಎಕರೆ ಭೂಮಿ,
ಸಮಗ್ರ ಕೈಗಾರಿಕಾ ಪ್ರದೇಶ ನಿರ್ಮಾಣಕ್ಕೆ ಕನಿಷ್ಠ 250 ಎಕರೆ ಭೂಮಿ. ಇಲ್ಲಿ ತಪ್ಪಾಗಿರುವಂತಹ ಹೇಳಿಕೆ ನಿರ್ದಿಷ್ಟ ಕೈಗಾರಿಕಾ ಪ್ರದೇಶಕ್ಕೆ ಕನಿಷ್ಠ 100 ಎಕರೆ ಭೂಮಿ. ಇದು 75 ಎಕರೆಯನ್ನು ನಿಗದಿಗೊಳಿಸಲಾಗಿದೆ. ಅಂದರೆ ಖಾಸಗಿಯವರು ಏನಾದರೂ ಕೈಗಾರಿಕಾ ಎಸ್ಟೇಟ್ ಅಥವಾ ಕೈಗಾರಿಕಾ ವಲಯವನ್ನು ನಿರ್ಮಾಣ ಮಾಡ್ತೀನಿ ಅಂತ ಹೇಳಿದ್ರೆ ಒಂದೊಂದು ವಲಯಕ್ಕೆ ಒಂದೊಂದು ನಿರ್ದಿಷ್ಟವಾದಂತಹ ಕೈಗಾರಿಕಾ ವಲಯಕ್ಕೆ ಇಂತಿಷ್ಟು ಭೂಮಿ ಇರಬೇಕಂತೇಳಿ ನಿಗದಿಗೊಳಿಸಲಾಗಿದೆ. ಉದಾಹರಣೆಗೆ ಜ್ಞಾನಾಧಾರಿತ ಕೈಗಾರಿಕಾ ವಲಯ ಅಂದರೆ ಎಜುಕೇಷನಲ್ಲಿಗೆ ಸಂಬಂಧಪಟ್ಟಂತಹ ಕೈಗಾರಿಕಾ ವಲಯ ಏನಿದೆ, ಈ ಕೈಗಾರಿಕಾ ವಲಯವನ್ನು ನಿರ್ಮಾಣ ಮಾಡಬೇಕಂದ್ರೆ ಕನಿಷ್ಠ 5 ಎಕರೆ ಭೂಮಿ ಇರಬೇಕು. ಲಾಜಿಸ್ಟಿಕ್ ನಿರ್ಮಾಣಕ್ಕೆ ಕನಿಷ್ಠ 50 ಎಕರೆ. ಅಂದರೆ ಲಾಜಿಸ್ಟಿಕ್ ಅಂತ ಹೇಳಿದ್ರೆ ನಿಮಗಾಗಲೇ ಗೊತ್ತಿರಬೇಕು, ಒಂದು ವಾಹನಗಳ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ವಲಯ. ಈ ವಲಯವನ್ನು ನಿರ್ಮಾಣ ಮಾಡಬೇಕಂದ್ರೆ ಕನಿಷ್ಠ 50 ಎಕರೆ ಭೂಮಿ ಇರಬೇಕು. ನಿರ್ದಿಷ್ಟ ಅಥವಾ ಬಹುವಲಯ ಕೈಗಾರಿಕೆಗೆ 100 ಎಕರೆ, ಕನಿಷ್ಠ 100 ಎಕರೆ ಭೂಮಿ ಇರಲೇಬೇಕು. ಸಮಗ್ರ ಕೈಗಾರಿಕಾ ಪ್ರದೇಶ ನಿರ್ಮಾಣಕ್ಕೆ 250 ಎಕರೆ ಭೂಮಿ ಇರಲೇಬೇಕು. ಇದಿಷ್ಟು ಪ್ರಮಾಣದ ಭೂಮಿ ಇದ್ದರಷ್ಟೇ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಕೈಗಾರಿಕಾ ವಲಯ ನಿರ್ಮಾಣ ಮಾಡೋದಕ್ಕೆ ಖಾಸಗಿಯವರಿಗೆ ಅನುಮತಿಯನ್ನು ಕೊಡುತ್ತೆ ಸ್ನೇಹಿತರೆ. ನೆಕ್ಸ್ಟು 6ನೇದನ್ನು ನಾವು ನೋಡೋಣ. ರಾಜ್ಯದ ಸೇವಾ ವಲಯದ ಬೆಳವಣಿಗೆಯಲ್ಲಿ 2ನೇ ಸ್ಥಾನದಲ್ಲಿರುವಂತಹ ಜಿಲ್ಲೆ. ಇಲ್ಲಿ 1ನೇ ಸ್ಥಾನ ನಿಮಗೆಲ್ಲ ಗೊತ್ತಿರುವ ಹಾಗೆ ಬೆಂಗಳೂರು ನಗರ ಜಿಲ್ಲೆ, 2ನೇ ಸ್ಥಾನದಲ್ಲಿರೋದು ಧಾರವಾಡ ಸ್ನೇಹಿತರೆ. ಧಾರವಾಡ ದ್ವಿತೀಯ ಸ್ಥಾನದಲ್ಲಿ ಸೇವಾ ವಲಯ ಅಂದರೆ ಸರ್ವಿಸ್ ಸೆಕ್ಟರಲ್ಲಿ 2ನೇ ಸ್ಥಾನದಲ್ಲಿದೆ. 3ನೇ ಸ್ಥಾನದಲ್ಲಿ ಹಾಸನ ಜಿಲ್ಲೆ ಇದೆ. 4ನೇ ಸ್ಥಾನದಲ್ಲಿ ಉತ್ತರ ಕನ್ನಡ, 5ನೇ ಸ್ಥಾನದಲ್ಲಿ ಶಿವಮೊಗ್ಗ ಜಿಲ್ಲೆಗಳನ್ನು ನಾವು ನೋಡ್ಬೋದು ಸ್ನೇಹಿತರೆ. ನೆಕ್ಸ್ಟು 7ನೇ ಪ್ರಶ್ನೆ, ಉಡುಪಿ ಜಿಲ್ಲೆಯು ಈ ಕೆಳಕಂಡ ಯಾವ ಉತ್ಪನ್ನಕ್ಕೆ GI ಟ್ಯಾಗ್ ಹೊಂದಿಲ್ಲ? ಅಂದರೆ ಇವು ಸರಕು ಉತ್ಪನ್ನಗಳಾಗಿವೆ. ಅಂದರೆ ಸರಕು ಅಂದರೆ ರಫ್ತು ಮಾಡುವಂತಹ ಸರಕಿನ ಉತ್ಪನ್ನಗಳಾಗಿವೆ. ಕಗ್ಗ ಅಂದರೆ ಅಕ್ಕಿ, ಮಾತುಗುಳ್ಳ ಬದನೆ, ಉಡುಪಿ ಸೀರೆ, ಉಡುಪಿ ಮಲ್ಲಿಗೆ. ಇಲ್ಲಿ 2 ಕಾಮನ್ ಆಗಿ ನೀವು ಆರಾಮಾಗಿ ಗುರುತಿಸ್ಬೋದು. ಒಂದು ಉಡುಪಿ ಸೀರೆ, ಒಂದು ಉಡುಪಿ ಮಲ್ಲಿಗೆ GI ಟ್ಯಾಗನ್ನು ಹೊಂದಿವೆ. ಆದರೆ ಈ ಕಗ್ಗ ಮತ್ತು ಮಾತುಗುಳ್ಳ ಬದನೆ ಇದರಲ್ಲಿ ಯಾವುದನ್ನು ನಾವು ಆಯ್ಕೆ ಮಾಡಬೇಕಂದ್ರೆ ಅಕ್ಕಿ ಅಥವಾ ಕಗ್ಗ. ಈ ಕಗ್ಗ GI ಟ್ಯಾಗನ್ನು ಉಡುಪಿ ಜಿಲ್ಲೆಯಲ್ಲಿ ಹೊಂದಿಲ್ಲ. ಹಾಗಾಗಿ ಸರಿಯಾದ ಉತ್ತರ ಇದಕ್ಕೆ ಕಗ್ಗ. ಮಾತುಗುಳ್ಳ ಬದನೆ ಕೂಡ GI ಟ್ಯಾಗನ್ನು ಹೊಂದಿದೆ. ಇದು ರಫ್ತನ್ನು ಮಾಡುವಂತಹ ಪ್ರತಿಯೊಂದು ಜಿಲ್ಲೆಗೂ ಇಂತಿಂಥ ವಸ್ತುಗಳನ್ನು ರಫ್ತು ಮಾಡೋದಕ್ಕೆ ಕೇಂದ್ರ ಸರ್ಕಾರ ಗುರುತನ್ನು ಮಾಡಿದೆ, ಸರಕುಗಳನ್ನು ಗುರುತನ್ನು ಮಾಡಿದೆ. ಆ ಸರಕು ಗುರುತು ಮಾಡಿರುವಂತಹ ಸರಕುಗಳಲ್ಲಿ ಒಂದು ಕಗ್ಗ, ಮಾತುಗುಳ್ಳ ಬದನೆ, ಉಡುಪಿ ಸೀರೆ ಮತ್ತು ಉಡುಪಿ ಮಲ್ಲಿಗೆ ಇವನ್ನು ಕೂಡ ಗುರುತಿಸಿದೆ. ಇದರಲ್ಲಿ GI ಟ್ಯಾಗ್ ಹೊಂದಿಲ್ಲದೆ ಇರೋದು ಕಗ್ಗ ಅಥವಾ ಅಕ್ಕಿ GI ಟ್ಯಾಗನ್ನು ಹೊಂದಿಲ್ಲ. 8ನೇ ಪ್ರಶ್ನೆ, ನಿರುದ್ಯೋಗ ದರವನ್ನು ಹೀಗೆ ಕಂಡು ಹಿಡಿಯಲಾಗುತ್ತದೆ. ಆಯ್ಕೆಗಳಲ್ಲಿ ಎ ಸರಿಯಾದ ಉತ್ತರ. ಅಂದರೆ 1000 ಉದ್ಯೋಗಿಗಳಿಂದ ನಿರುದ್ಯೋಗಿಗಳ ಸಂಖ್ಯೆಯನ್ನು ಭಾಗಿಸಬೇಕು. 1000 ಅಂದರೆ 1000 ಡಿವೈಡ್ ಬೈ ಎಷ್ಟಿರುತ್ತೆ? ಈಗ ಒಂದು 300 ಅಥವಾ 400 ಈ ಥರದ ಸಂಖ್ಯೆಗಳನ್ನು ಭಾಗಿಸಿದ್ರೆ ನಮಗೆ ನಿರುದ್ಯೋಗ ದರ ಸಿಗುತ್ತೆ. ನೆಕ್ಸ್ಟ್ 9ನೇ ಪ್ರಶ್ನೆಯನ್ನು ನಾವು ನೋಡೋಣ. ರಾಷ್ಟ್ರೀಯ ಮಾದರಿ ಉದ್ಯೋಗ ಮತ್ತು ನಿರುದ್ಯೋಗ ಸಮೀಕ್ಷೆಯ ಮಾನದಂಡದಂತೆ ಕಾರ್ಮಿಕರ ಕನಿಷ್ಠ ವಯಸ್ಸು ಎಷ್ಟು? ಕಾರ್ಮಿಕರ ಕನಿಷ್ಠ ವಯಸ್ಸು 15 ಸರಿಯಾದ ಉತ್ತರ. ನಾವು ಸಾಮಾನ್ಯವಾಗಿ 18ನೇ ವರ್ಷವನ್ನು ನಾವು ಗುರುತಿಸ್ತೀವಿ. ಆದರೆ 15ನೇ ವರ್ಷದಿಂದಲೇ ನಾವು ಕಾರ್ಮಿಕರಾಗಿ ಕೆಲವು ಉದ್ಯಮಕ್ಕೆ ನೇಮಕ ಮಾಡಿಕೊಳ್ಳಬಹುದು. ಇದಕ್ಕೆ ಸಂವಿಧಾನಾತ್ಮಕವಾಗಿ ಮತ್ತು ಕಾನೂನಾತ್ಮಕವಾಗಿ ಅವಕಾಶವನ್ನು ನೀಡಲಾಗಿದೆ. ಅಂದರೆ 15 ವರ್ಷ ಮೇಲ್ಪಟ್ಟಂತಹ ಉದ್ಯೋಗಿಗಳನ್ನು ನಾವು ಉದ್ಯೋಗದಲ್ಲಿ ತೊಡಗಿಸಿಕೊಳ್ಳಬಹುದು. ಆದರೆ ಅಪಾಯಕಾರಿ ಉದ್ಯೋಗಗಳಲ್ಲಿ ಈ 15 ವರ್ಷ ಮೇಲ್ಪಟ್ಟವರನ್ನು ನೇಮಕ ಮಾಡಿಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಇವರನ್ನು 15 ವರ್ಷ ಮೇಲ್ಪಟ್ಟವರನ್ನು ನೇಮಕ ಮಾಡಿಕೊಳ್ಳಬಹುದು. ನೆಕ್ಸ್ಟ್ 10ನೇ ಪ್ರಶ್ನೆಯನ್ನು ನಾವು ನೋಡೋಣ. ಕಾರ್ಮಿಕರ ಭಾಗವಹಿಸಿಕೆ ದರ 2019-20 ಸಮೀಕ್ಷೆಯಂತೆ ಯಾವ ಹೇಳಿಕೆ ತಪ್ಪಾಗಿದೆ? ರಾಷ್ಟ್ರೀಯ ಸರಾಸರಿ 53.5, ರಾಜ್ಯ ಸರಾಸರಿ 55.5, ರಾಜ್ಯದ ಗ್ರಾಮೀಣ ಸರಾಸರಿ 59.9, ರಾಷ್ಟ್ರೀಯ ಗ್ರಾಮೀಣ ಸರಾಸರಿ 50.5. ಇಲ್ಲಿ ಸರಿಯಾದ ಉತ್ತರ ರಾಷ್ಟ್ರೀಯ ಗ್ರಾಮೀಣ ಸರಾಸರಿ 50.5. ಆದರೆ ಇದು ಸರಿಯಾಗಿರುವಂತಹ ಗ್ರಾಮೀಣ ಸರಾಸರಿ 55.5ರಷ್ಟು ಇದೆ. ಅಂದರೆ ಕಾರ್ಮಿಕರ ಭಾಗವಹಿಸಿಕೆ ದರ ಅಂತ ಹೇಳಿದ್ರೆ ಈಗ 100 ಜನ ಇದ್ದರೆ ಅದರಲ್ಲಿ ಎಷ್ಟು ಜನ ಉದ್ಯೋಗದಲ್ಲಿ ತೊಡಗಿಕೊಳ್ತಾರೆ
ಅನ್ನೋದನ್ನು ನಾವು ಗುರುತಿಸೋದಕ್ಕೆ ಕಾರ್ಮಿಕರ ಭಾಗವಹಿಸುವಿಕೆ ದರ, ಅಂದರೆ ಒಟ್ಟು ಕಾರ್ಮಿಕರಲ್ಲಿ ಎಷ್ಟು ಜನ ನಮಗೆ ಭಾಗವಹಿಸ್ತಾ ಇದ್ದಾರೆ. ಅಂದರೆ ಈಗಾಗಲೇ ನಾವು ನೋಡಿದಾಗೆ 15 ವರ್ಷ ಮೇಲ್ಪಟ್ಟಂತಹ ಯುವಕ ಯುವತಿಯರನ್ನು ನಾವು ಕಾರ್ಮಿಕರಂತ ಗುರುತಿಸ್ತೀವಿ. ನೆಕ್ಸ್ಟು, ಕರ್ನಾಟಕ ರಾಜ್ಯ ಟ್ರಾನ್ಸ್ಜೆಂಡರ್ ನೀತಿ ಜಾರಿಗೊಂಡಂತಹ ವರ್ಷ 2017. 2017ರಲ್ಲಿ ಕರ್ನಾಟಕದಲ್ಲಿ ಟ್ರಾನ್ಸ್ಜೆಂಡರ್ ನೀತಿ ಜಾರಿಗೊಳ್ಳುತ್ತೆ. ಯಾಕೆಂತ ಹೇಳಿದ್ರೆ 2014ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಡುತ್ತೆ. ಆ ತೀರ್ಪಿನ ಪ್ರಕಾರ ಯಾರು ತೃತೀಯ ಲಿಂಗಿಗಳಿದ್ದಾರೆ ಅವರಿಗೆ ಮೂಲ ಸೌಲಭ್ಯಗಳನ್ನು ಕಲ್ಪಿಸಬೇಕು ಅಂತೇಳಿ ಒಂದು ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡುತ್ತೆ. ಆ ತೀರ್ಪಿನ ಅನ್ವಯ ರಾಜ್ಯ ಸರ್ಕಾರ 2017ರಲ್ಲಿ ಟ್ರಾನ್ಸ್ಜೆಂಡರ್ ನೀತಿಯನ್ನು ರಾಜ್ಯದಲ್ಲಿ ಜಾರಿಗೊಳಿಸುತ್ತೆ. ಆ ನೀತಿ ಅನ್ವಯ ಯಾರು ತೃತೀಯ ಲಿಂಗಿಗಳಿದ್ದಾರೆ ಅವರಿಗೆ ಮೂಲ ಸೌಲಭ್ಯಗಳನ್ನು ಕಲ್ಪಿಸೋದಕ್ಕೆ ಈ ನೀತಿಯ ಪ್ರಕಾರ ಅವಕಾಶವನ್ನು ನೀಡಲಾಗಿದೆ. ಇದು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರೋದರಿಂದ ರಾಜ್ಯ ಸರ್ಕಾರ ಈ ಟ್ರಾನ್ಸ್ಜೆಂಡರ್ಗಳಿಗೆ ಮೂಲ ಸೌಲಭ್ಯಗಳನ್ನು ಕಲ್ಪಿಸಬೇಕು. ನೆಕ್ಸ್ಟು, ಮಹಿಳಾ ಕಾರ್ಮಿಕರ ಭಾಗವಹಿಸುವಿಕೆ ದರ ಹೆಚ್ಚಿರುವ ಜಿಲ್ಲೆ. ಇದು 2011ರ ಗಣತಿ. ಯಾವಾಗಲೂ ಅಷ್ಟೇ 2021ರ ಗಣತಿ ಮಾಡಿಲ್ಲ ಭಾರತದಲ್ಲಿ. ಹಾಗಾಗಿ ಇಲ್ಲಿವರೆಗೂ 2011ರ ಗಣತಿಯನ್ನೇ ನಾವು ಕನ್ಸಿಡರ್ ಮಾಡಲಾಗ್ತಾ ಇದೆ. 2011ರ ಗಣತಿಯ ಪ್ರಕಾರ ಮಹಿಳಾ ಕಾರ್ಮಿಕರು ಭಾಗವಹಿಸುವಿಕೆ ದರ ಹೆಚ್ಚಿರುವ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ. ಅಲ್ಲಿ 41ರಷ್ಟು ಮಹಿಳೆಯರು ಭಾಗವಹಿಸುವಿಕೆ ದರವನ್ನು, ಅಂದರೆ ಉದ್ಯೋಗದಲ್ಲಿ ಭಾಗವಹಿಸುವಿಕೆ ದರವನ್ನು ಹೊಂದಿದ್ದಾರೆ, ಭಾಗವಹಿಸ್ತಾ ಇದ್ದಾರೆ. 100ಕ್ಕೆ 41ರಷ್ಟು ಮಂದಿ ಕಾರ್ಮಿಕರು, ಅಂದರೆ ಒಟ್ಟು ಕಾರ್ಮಿಕರಲ್ಲಿ ಈ ಮಹಿಳಾ ಕಾರ್ಮಿಕರು ಇರುವಂತಹ ಸಂಖ್ಯೆ. ನೆಕ್ಸ್ಟು, ಅತಿ ಹೆಚ್ಚು ಗೃಹ ಕೈಗಾರಿಕಾ ಕೆಲಸಗಾರರನ್ನು ಹೊಂದಿರುವಂತಹ ಜಿಲ್ಲೆ. ಆಯ್ಕೆಗಳು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಕೊಡಗು, ಮೈಸೂರು. ಸರಿಯಾದ ಉತ್ತರ ದಕ್ಷಿಣ ಕನ್ನಡ. ಅತಿ ಹೆಚ್ಚು ದಕ್ಷಿಣ ಕನ್ನಡದಲ್ಲಿ ನಾವು ನೋಡ್ಬೋದು. ನಂತರದ ಸ್ಥಾನ ಬಾಗಲಕೋಟೆಯಲ್ಲಿ ನಾವು ನೋಡ್ಬೋದು. ಬಾಗಲಕೋಟೆಯಲ್ಲಿ ಅತಿ ಹೆಚ್ಚು ಮಹಿಳಾ ಕಾರ್ಮಿಕರು ಭಾಗವಹಿಸುವಿಕೆ ದರ, ಅಂದರೆ ಅತಿ ಹೆಚ್ಚು ಗೃಹ ಕೈಗಾರಿಕೆಯ ಕೆಲಸಗಾರರನ್ನು ಹೊಂದಿರುವಂತಹ ಜಿಲ್ಲೆ ಒಂದು ದಕ್ಷಿಣ ಕನ್ನಡ, ಮತ್ತೊಂದು ಬಾಗಲಕೋಟೆ. ನೆಕ್ಸ್ಟು, ಈ ಶ್ರಮ್, ಅಂದರೆ ಇದ್ರ ಜೊತೆಗೆ ಅತಿ ಕಡಿಮೆಯನ್ನು ಕೊಡಗು ಜಿಲ್ಲೆ ಹೊಂದಿದೆ. ಅತಿ ಕಡಿಮೆ ಕೊಡಗು ಜಿಲ್ಲೆ ಹೊಂದಿದೆ. ನೆಕ್ಸ್ಟ್ 14ನೇ ಪ್ರಶ್ನೆ, ಈ ಶ್ರಮ್ ಎಂಬುದು ಏನು ಅಂತ ಆಯ್ಕೆಗಳನ್ನು ನಾವು ನೋಡೋಣ. ಇಲ್ಲಿ ಸರಿಯಾದ ಉತ್ತರ ಅಸಂಘಟಿತ ಕಾರ್ಮಿಕರ ದತ್ತಾಂಶ ಸಂಗ್ರಹ. ಈ ಶ್ರಮ್ ಅಂತೇಳಿ ಕೇಂದ್ರದ ಕಾರ್ಮಿಕ ಮತ್ತು ಉದ್ಯೋಗ ಸಬಲೀಕರಣ ಸಚಿವಾಲಯ ಈ ಶ್ರಮ್ ಎಂಬ ಒಂದು ಯೋಜನೆಯನ್ನು ಅಥವಾ ನೆಟ್ವರ್ಕನ್ನು ಪ್ರಾರಂಭ ಮಾಡಿದೆ. ಇದು ಅಸಂಘಟಿತ ಕಾರ್ಮಿಕರ ದತ್ತಾಂಶವನ್ನು ಸಂಗ್ರಹ ಮಾಡುತ್ತೆ. ಇದು 2021ರಲ್ಲಿ ಆರಂಭ ಆಯಿತು. ಈ ಶ್ರಮ್ ಎಂಬುದು 2021ರಲ್ಲಿ ಆರಂಭ ಆಗಿದೆ ಸ್ನೇಹಿತರೆ. ನೆಕ್ಸ್ಟು 15ನೇ ಪ್ರಶ್ನೆಯನ್ನು ನಾವು ನೋಡೋಣ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಸಂಬಂಧ ಯಾವ ಹೇಳಿಕೆ ತಪ್ಪಾಗಿದೆ? 2006ರಲ್ಲಿ 6 ಜಿಲ್ಲೆಗಳಲ್ಲಿ ಜಾರಿ, 2007ರಲ್ಲಿ 2ನೇ ಹಂತದಲ್ಲಿ ಹಲವು ಜಿಲ್ಲೆಗಳಲ್ಲಿ ಜಾರಿ, 2008ರಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಜಾರಿ, ಒಂದೇ ಬಾರಿಗೆ ರಾಷ್ಟ್ರದಾದ್ಯಂತ ಜಾರಿ. ಇಲ್ಲಿ ಸರಿಯಾದ ಉತ್ತರ ಒಂದೇ ಬಾರಿಗೆ ರಾಷ್ಟ್ರಾದ್ಯಂತ ಜಾರಿ. ಯಾಕೆ ಅಂತ ಹೇಳಿದ್ರೆ 2006ರಲ್ಲಿ ಈ MNRG ಅನ್ನೋದನ್ನ 2006ರಲ್ಲಿ 6 ಜಿಲ್ಲೆಗಳಲ್ಲಿ ಪ್ರಾಯೋಗಿಕವಾಗಿ ಜಾರಿ ಮಾಡಲಾಗುತ್ತೆ. ನಂತರ 2007ರಲ್ಲಿ ಮತ್ತಷ್ಟು ಜಿಲ್ಲೆಗಳು, ಅಂದರೆ 7 ಜಿಲ್ಲೆಗಳಲ್ಲಿ 2007ರಲ್ಲಿ ಮತ್ತೆ 6 ಜಿಲ್ಲೆಗಳಲ್ಲಿ ಪ್ರಾಯೋಗಿಕವಾಗಿ ಜಾರಿ ಮಾಡಲಾಗುತ್ತೆ. ಒಟ್ಟು 2006ರಲ್ಲಿ 6 ಜಿಲ್ಲೆ, 2007ರಲ್ಲಿ 6 ಜಿಲ್ಲೆ, 2008ರಲ್ಲಿ ರಾಷ್ಟ್ರದಾದ್ಯಂತ ಈ ಯೋಜನೆಯನ್ನು ಜಾರಿ ಮಾಡಲಾಗುತ್ತೆ ಸ್ನೇಹಿತರೆ. ನೆಕ್ಸ್ಟು 16ನೇ ಪ್ರಶ್ನೆಯನ್ನು ನಾವು ನೋಡೋಣ. ಮೈತ್ರಿ ಯೋಜನೆ ಜಾರಿಗೊಂಡಂತಹ ವರ್ಷ. ಮೈತ್ರಿ ಯೋಜನೆ ಅಂತ ಹೇಳಿದ್ರೆ ಅದು ತೃತೀಯ ಲಿಂಗಿಗಳಿಗಾಗಿಯೇ ಜಾರಿಗೊಂಡಂತಹ ಯೋಜನೆ. ಅಂದರೆ ತೃತೀಯ ಲಿಂಗಿಗಳಿಗೆ ಆರ್ಥಿಕವಾಗಿ ಸಬಲೀಕರಣಗೊಳಿಸುವ ಉದ್ದೇಶ, ಅದರ ಜೊತೆಗೆ ಅವರಿಗೆ ಉದ್ಯೋಗವನ್ನು ನೀಡುವ ಉದ್ದೇಶದ ಹಿನ್ನೆಲೆಯಲ್ಲಿ ಈ ಮೈತ್ರಿ ಯೋಜನೆಯನ್ನು ಜಾರಿಗೊಳಿಸಲಾಗುತ್ತೆ. ಇದನ್ನು 2013ರಲ್ಲಿ ಜಾರಿಗೊಳಿಸಲಾಗುತ್ತೆ. ಇವರಿಗೆ ಆರ್ಥಿಕವಾಗಿ ಸಬಲೀಕರಣ ಮಾಡುವ ಉದ್ದೇಶ, ಅದರ ಜೊತೆಗೆ ಭಿಕ್ಷಾಟನೆಯನ್ನು ತಪ್ಪಿಸುವ ಉದ್ದೇಶದಿಂದ ಈ ಮೈತ್ರಿ ಯೋಜನೆಯನ್ನು ಜಾರಿಗೊಳಿಸಲಾಗುತ್ತೆ 2013ರಲ್ಲಿ. ನೆಕ್ಸ್ಟು, ಅವಿವಾಹಿತ ಮಹಿಳೆಯರಿಗಾಗಿ ಜಾರಿಗೊಂಡ ಮನಸ್ವಿನಿ ಯೋಜನೆ ಕನಿಷ್ಠ ಮತ್ತು ಗರಿಷ್ಠ ವಯಸ್ಸು. ಅಂದರೆ ಇದು 40ರಿಂದ 64 ವರ್ಷ.
ಅಂದರೆ ಯಾರು ಮಹಿಳೆಯರು 40 ವರ್ಷ ಅದರ ನಂತರ ಮದುವೆ ಆಗಿರೋದಿಲ್ವೋ, 60 ವರ್ಷದ ಒಳಗೆ ಮದುವೆ ಆಗಿರೋದಿಲ್ವೋ ಅವರಿಗೆ ರಾಜ್ಯ ಸರ್ಕಾರ ಆರ್ಥಿಕವಾಗಿ ಸಬಲೀಕರಣ ಮಾಡುವ ಉದ್ದೇಶದಿಂದ ಹಣಕಾಸಿನ ನೆರವನ್ನು ನೀಡುತ್ತೆ, ಅಂದರೆ ಪಿಂಚಣಿಯನ್ನು ನೀಡುತ್ತೆ. ಇದನ್ನು ನಾವು ಅವಿವಾಹಿತ ಮಹಿಳೆಯರಿಗಾಗಿ ಜಾರಿಗೊಂಡಂಥ ಮನಸ್ವಿನಿ ಯೋಜನೆ ಅಂತ ಕರಿತೀವಿ. ಮನಸ್ವಿನಿ ಇದು 2013 ಮೈತ್ರಿ ಯಾರಿಗೆ ಅಂದರೆ ಇದು ತೃತೀಯ ಲಿಂಗಿಗಳಿಗೆ. ಮನಸ್ವಿನಿ ಬಂದು 40ರಿಂದ 64 ವರ್ಷದ ಒಳಗಿನ ಅವಿವಾಹಿತ ಮಹಿಳೆಯರಿಗಾಗಿ ಜಾರಿಗೊಂಡಂತಹ ಯೋಜನೆ. ನೆಕ್ಸ್ಟು 18ನೇ ಪ್ರಶ್ನೆಯನ್ನು ನಾವು ನೋಡೋಣ. 18ನೇ ಪ್ರಶ್ನೆ, ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ ರಚನೆಯಾದಂತಹ ವರ್ಷ 1969ರಲ್ಲಿ ಈ ಮಂಡಳಿಯನ್ನು ರಚನೆ ಮಾಡಲಾಗುತ್ತೆ. 1969ರಲ್ಲಿ ಈ ಮಂಡಳಿಯನ್ನು ರಚನೆ ಮಾಡಲಾಗುತ್ತೆ. ಇದರ ಅಧ್ಯಕ್ಷರಾಗಿ ಕಾರ್ಮಿಕ ಸಚಿವರು ಇರ್ತಾರೆ. ಕಾರ್ಮಿಕರ ಸಚಿವರ ಜೊತೆಗೆ 4 ಮಂದಿ ಸಂಘಟನೆಗಳ ಸದಸ್ಯರಿರ್ತಾರೆ. 4 ಮಂದಿ ಮಾಲೀಕರು, ಉದ್ಯೋಗದಾತರು ಅಂದರೆ ಕಂಪನಿಯ ಮಾಲೀಕರು ಇರ್ತಾರೆ. ಇನ್ನು 4 ಮಂದಿಯನ್ನು ಸರ್ಕಾರ ನಾಮನಿರ್ದೇಶನ ಮಾಡುತ್ತೆ. ಒಟ್ಟು 12 + 1 ಒಟ್ಟು 13 ಮಂದಿಯ ಒಂದು ಮಂಡಳಿ ಇದು. 1969ರಲ್ಲಿ ಈ ಮಂಡಳಿಯನ್ನು ರಚನೆ ಮಾಡಲಾಗುತ್ತೆ. ಈ ಮಂಡಳಿ ಕಾರ್ಮಿಕರಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಬಗೆಹರಿಸುವಂತಹ ಒಂದು ಅಧಿಕಾರವನ್ನು ಹೊಂದಿದೆ. ಈ 4 ಮಂದಿಯಲ್ಲಿ 2 ಮಹಿಳೆಯರು ಕಂಪಲ್ಸರಿ, ಅಂದರೆ ಸರ್ಕಾರ ನೇಮಕ ಮಾಡುವಂಥ 4 ಮಂದಿಯಲ್ಲಿ 2 ಮಹಿಳಾ ಕಾರ್ಮಿಕರನ್ನು ನೇಮಕ ಅಥವಾ 2 ಮಹಿಳಾ ಸದಸ್ಯರನ್ನು ಸರ್ಕಾರ ನೇಮಕ ಮಾಡುತ್ತೆ. ಓರ್ವ ಸರ್ಕಾರಿ ಅಧಿಕಾರಿ ಇದರ ಸದಸ್ಯರಾಗಿ ಇರ್ತಾರೆ. ಅಂದರೆ ಅತಿ ದೊಡ್ಡ ಅಧಿಕಾರಿ ಈ ಮಂಡಳಿಯ ಓರ್ವ ಸದಸ್ಯರಾಗಿ ಇರ್ತಾರೆ. ನೆಕ್ಸ್ಟು 19ನೇ ಪ್ರಶ್ನೆಯನ್ನು ನಾವು ನೋಡೋಣ. ಜಲಧಾರ ಯೋಜನೆ ಮೊದಲು ಜಾರಿಗೊಂಡ ಜಿಲ್ಲೆ. ಕರ್ನಾಟಕದಲ್ಲಿ ಜಲಧಾರ ಯೋಜನೆ ಮೊದಲು ಜಾರಿಗೊಂಡಂತಹ ಜಿಲ್ಲೆ ಮಂಡ್ಯ ಜಿಲ್ಲೆ. ಮಂಡ್ಯ ಜಿಲ್ಲೆಯಲ್ಲಿ ಮೊದಲು ಜಲಧಾರ ಯೋಜನೆ ಜಾರಿಗೊಳ್ತದೆ. ಈ ಜಿಲ್ಲೆಯ ಜೊತೆಗೆ ಮಂಡ್ಯ ಜೊತೆಗೆ ವಿಜಯಪುರ, ಧಾರವಾಡ ಮತ್ತು ರಾಯಚೂರು ಜಿಲ್ಲೆಗಳೇ, ಅಂದರೆ ಮಂಡ್ಯ, ವಿಜಯಪುರ, ಧಾರವಾಡ, ರಾಯಚೂರು ಜಿಲ್ಲೆಗಳಲ್ಲಿ ಜಲಧಾರ ಯೋಜನೆ ಮೊದಲು ಆರಂಭಗೊಳ್ಳುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಜಲಧಾರ ಯೋಜನೆಯ ಮೂಲಕ ನೀರಿನ ಸೌಲಭ್ಯವನ್ನು ಕಲ್ಪಿಸುವಂಥ ಒಂದು ಯೋಜನೆ ಆಗಿದೆ. ನೆಕ್ಸ್ಟು 20ನೇ ಪ್ರಶ್ನೆ, ಜಲಜೀವನ್ ಮಿಷನ್ ಜಾರಿಗೊಂಡಂತಹ ವರ್ಷ. ಜಲಜೀವನ್ ಮಿಷನ್ ಜಾರಿಗೊಂಡಂತಹ ವರ್ಷ 2019. 2019ರಲ್ಲಿ ಜಲಜೀವನ್ ಮಿಷನ್ ಜಾರಿಗೊಳ್ಳುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಕೇಂದ್ರ ಪುರಸ್ಕೃತ ಯೋಜನೆಯಾಗಿದೆ. 2024ರ ವೇಳೆಗೆ ಎಲ್ಲ ಗ್ರಾಮೀಣ ಪ್ರದೇಶದ ಎಲ್ಲ ಮನೆಗಳಿಗೂ ನಳದ ಮೂಲಕ ಅಥವಾ ನಲ್ಲಿಯ ಮೂಲಕ ನೀರಿನ ಸಂಪರ್ಕವನ್ನು ಕಲ್ಪಿಸುವಂತಹ ಒಂದು ಮಹತ್ವಾಕಾಂಕ್ಷೆಯ ಗುರಿಯೊಂದಿಗೆ ಜಾರಿಗೊಳ್ಳುತ್ತೆ. 2024ರ ವೇಳೆಗೆ ಇಡೀ ಗ್ರಾಮೀಣ ಭಾರತದ ಪ್ರತಿಯೊಂದು ಮನೆಗೂ ನಲ್ಲಿಯ ಮೂಲಕ ನೀರಿನ ಸಂಪರ್ಕ ಕಲ್ಪಿಸುವ ಒಂದು ಮಹತ್ವಾಕಾಂಕ್ಷೆಯ ಉದ್ದೇಶನ ಹೊಂದಿ 2019ರಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಲಾಗುತ್ತೆ. ನೆಕ್ಸ್ಟ್ 21ನೇ ಪ್ರಶ್ನೆಯನ್ನು ನಾವು ನೋಡೋಣ. ರಾಷ್ಟ್ರೀಯ ಗ್ರಾಮೀಣ ಕುಡಿಯುವ ನೀರು ಯೋಜನೆ ನಿಗದಿಗೊಳಿಸಿರುವ ನಿಗದಿತ ನೀರಿನ ಪ್ರಮಾಣ. ಅಂದರೆ ತಲಾ ಓರ್ವ ವ್ಯಕ್ತಿಗೆ ಒಂದು ದಿನಕ್ಕೆ ಎಷ್ಟು ಲೀಟರ್ ನೀರು ಬೇಕು ಅಂತೇಳಿ ರಾಷ್ಟ್ರೀಯ ಗ್ರಾಮೀಣ ಕುಡಿಯುವ ನೀರು ಯೋಜನೆಯಡಿ ಇಷ್ಟು ಲೀಟರ್ ನೀರಂತ ನಿಗದಿಗೊಳಿಸಲಾಗಿದೆ. ಇಲ್ಲಿ ಆಯ್ಕೆಗಳನ್ನು ನೋಡೋಣ. 50, 55, 60, 65 ಲೀಟರ್. ಇಲ್ಲಿ ಸರಿಯಾದ ಉತ್ತರ 55 ಲೀಟರ್. 55 ಲೀಟರ್ ಪ್ರತಿಯೊಬ್ಬ ವ್ಯಕ್ತಿಗೂ ನಿಗದಿಗೊಳಿಸಿರುವಂತಹ ನೀರಿನ ಪ್ರಮಾಣ. ಇಲ್ಲಿ ಕುಡಿಯೋದಕ್ಕೋಸ್ಕರ 3 ಲೀಟರ್, ಕುಡಿಯುವ ನೀರಿಗೆ 3 ಲೀಟರ್ ನೀರನ್ನು ಕುಡಿಯೋದಕ್ಕೋಸ್ಕರ ನಿಗದಿಗೊಳಿಸಲಾಗಿದೆ. ಅಂದರೆ ಇರುತ್ತಲ್ಲ. ಜೊತೆಗೆ ಅಡುಗೆಗೆ 5 ಲೀಟರ್, ಅಡುಗೆ ಮಾಡೋದಕ್ಕೆ 5 ಲೀಟರ್, ಸ್ನಾನಕ್ಕೆ 15 ಲೀಟರ್, ಪಾತ್ರೆ ಮತ್ತು ಮನೆ ತೊಳೆಯೋದಕ್ಕೆ 10 ಲೀಟರ್, 10 ಲೀಟರ್, ಶೌಚಾಲಯಕ್ಕೆ 10 ಲೀಟರ್, 10 ಲೀಟರ್ ಮತ್ತು ಬಟ್ಟೆಯನ್ನು ಸ್ವಚ್ಛಗೊಳಿಸೋದಕ್ಕೆ 12 ಲೀಟರ್. ಒಟ್ಟು ಇದಿಷ್ಟು 55 ಲೀಟರ್ ನೀರು ಪ್ರತಿ ತಲಾ ಓರ್ವ ವ್ಯಕ್ತಿಗೆ ನಿಗದಿಗೊಳಿಸಿರುವಂತಹ ನೀರಿನ ಪ್ರಮಾಣ. ನೆಕ್ಸ್ಟು ವಿಶ್ವ ಶೌಚಾಲಯ ದಿನ ಯಾವತ್ತು ಆಚರಣೆ ಮಾಡಲಾಗುತ್ತೆ? ನವೆಂಬರ್ 19ರಂದು
19ರಂದು ವಿಶ್ವ ಶೌಚಾಲಯ ದಿನವನ್ನು ಆಚರಣೆ ಮಾಡ್ತಾರೆ. ನೀವು ಇಲ್ಲಿ ಮತ್ತೊಂದು ನೀವು ನಿಗದಿ ಮಾಡಬೇಕು. ಏನಂತ ಹೇಳಿದ್ರೆ, ಕರ್ನಾಟಕವನ್ನು ಬಯಲು ಮುಕ್ತ ಶೌಚ ಗ್ರಾಮೀಣ ಭಾಗ ಅಂತೇಳಿ ನವೆಂಬರ್ 19ರಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಘೋಷಣೆಯನ್ನು ಮಾಡುತ್ತೆ. ಹಾಗಾಗಿ ನವೆಂಬರ್ 19 ವಿಶ್ವ ಶೌಚ ದಿನವನ್ನಾಗಿ ನಾವು ಆಚರಣೆ ಮಾಡ್ತೀವಿ. ನೆಕ್ಸ್ಟ್ 23ನೇ ಪ್ರಶ್ನೆ, ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವಂತಹ ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆ. ಅತಿ ಹೆಚ್ಚಿನ ಜನಸಾಂದ್ರತೆಯನ್ನು ಹೊಂದಿರುವಂತಹ ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆ. ಮಹಿಳಾ ಸಾಕ್ಷರರ ಪ್ರಮಾಣವನ್ನು ಕಡಿಮೆ ಹೊಂದಿರುವಂತಹ ಜಿಲ್ಲೆ ಯಾದಗಿರಿ. ಇಲ್ಲಿ 48.10% ಮಹಿಳಾ ಸಾಕ್ಷರರನ್ನು ನಾವು ನೋಡ್ಬೋದು. ನಂತರ ರಾಯಚೂರು ಜಿಲ್ಲೆ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಅಂದರೆ ಅತಿ ಕಡಿಮೆ ಮಹಿಳಾ ಸಾಕ್ಷರರನ್ನು ಹೊಂದಿರುವಂತಹ ಜಿಲ್ಲೆಯ ಮೊದಲ ಸ್ಥಾನ ಯಾದಗಿರಿ, ನಂತರದ ಸ್ಥಾನ ರಾಯಚೂರು ಜಿಲ್ಲೆ. ನೆಕ್ಸ್ಟು 25ನೇ ಪ್ರಶ್ನೆನ ನಾವು ನೋಡೋಣ. ಅತಿ ಹೆಚ್ಚು ಮಹಿಳಾ ಸಾಕ್ಷರರನ್ನು ಹೊಂದಿರುವಂತಹ ಜಿಲ್ಲೆ ನಿಮಗೆಲ್ಲ ಗೊತ್ತಿರುವ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆ. ನಂತರ ಸ್ಥಾನ ಉಡುಪಿ ಬರುತ್ತೆ. ಹಾಗಾಗಿ ಮೊದಲ ಸ್ಥಾನವನ್ನು ನಾವು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಆಗಿ ಗುರುತಿಸ್ತೀವಿ. ಇದಿಷ್ಟು 8ನೇ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತಹ ಕೀ ಉತ್ತರಗಳು ಸ್ನೇಹಿತರೆ. ಮತ್ತು 9ನೇ ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡ್ ಮಾಡೋಣ ಗ್ರೂಪ್ನಲ್ಲಿ. ಅದಕ್ಕೆ ನೀವು ನಿಮ್ಮದೇ ಆದಂತಹ ಉತ್ತರವನ್ನು ರೆಡಿ ಮಾಡಿಕೊಳ್ಳಿ. ನಿಮಗೆ ಅನುಮಾನ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಮೂಲಕ ಪ್ರಶ್ನೆ ಪತ್ರಿಕೆಗೆ ಸರಿಯಾದ ಉತ್ತರ ಮತ್ತು ವಿವರಣೆಯನ್ನು ಕೂಡ ನೀವು ನೋಡ್ಬೋದು ಸ್ನೇಹಿತರೆ. ನಿಮ್ಮ ಸ್ನೇಹಿತರಿಗೂ ಯತಿ ಕ್ಲಾಸ್ ರೂಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ. ಮತ್ತು ಅರ್ಥಶಾಸ್ತ್ರ ಮತ್ತು ಕರ್ನಾಟಕದ ಆರ್ಥಿಕತೆ ಕುರಿತಾದಂತಹ ಹಲವು ಪ್ರಶ್ನೆ ಪತ್ರಿಕೆಗಳು ಮತ್ತು ಪಾಠವನ್ನು ಕೇಳೋದಕ್ಕೆ ಅನುಕೂಲಕರ ವಾತಾವರಣವನ್ನು ನಮ್ಮ ಚಾನಲ್ ನಿರ್ಮಾಣ ಮಾಡ್ತಾಯಿದೆ ಸ್ನೇಹಿತರೆ. ಥ್ಯಾಂಕ್ ಯು.